Hi everybody. Finally, you are connected to me. Congratulations. It's an amazing thing. You know why? Because you are my spectators. If you view more my videos as soon as we learning through our videos. ಏನೇಳಿ ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಯಾಕೆ ಯಾಕಂದ್ರೆ ನಾವೇನು ಅಂದ್ಕೊಂಡಿದ್ವೋ ಅದನ್ನು ಕೊನೆಗೂ ಕೂಡ ಸಾಧು ಹಾಗಾಯಿತು. ವಿ ಡಿಡ್ ಇಟ್. ಯಾಕೆ ಹೇಳಿ ಇದನ್ನು ಹೇಳ್ತಾ ಇದ್ದೀವಿ? ಇವತ್ತಿನ ನಮ್ಮ ಈ ಎಮೋಷನ್ಸನ್ನು ಹೇಗೆಲ್ಲ ಎಕ್ಸ್ಪ್ರೆಸ್ ಮಾಡ್ತೀವಿ, ಆ ಎಕ್ಸ್ಪ್ರೆಸ್ ಮಾಡುವಂಥ ವರ್ಡ್ಸ್ಗೆ ಏನಂತ ಕರಿತೀವಿ ಗೊತ್ತಿದೆಯಾ? ಅವನ್ನೇ ನಮ್ಮ ಭಾವನೆಗಳನ್ನೆಲ್ಲ ಸೂಚನೆ ಮಾಡಲಿಕ್ಕೆ ಬಳಸುವಂತಹ ವರ್ಡ್ಸ್ ಭಾವಸೂಚಕಾವ್ಯಯಗಳು. ಅಂದರೆ ಇಂಗ್ಲೀಷಲ್ಲಿ ಇಂಟರ್ಜೆಕ್ಷನ್ಸ್. ಏನಾಗಂದ್ರೆ ಇಂಟರ್ಜೆಕ್ಷನ್ ಅಂದರೆ ಏನು ಅನ್ನುವಂಥ ಕಾನ್ಸೆಪ್ಟನ್ನು, ಅಂದರೆ ಬೇಸಿಕ್ ಕಾನ್ಸೆಪ್ಟನ್ನು ಬಿಗಿನರ್ಸ್ಗೆ ಕೊಡುವಂಥ ಕೆಲಸಕ್ಕಾಗಿ, ಕಲಿಯುವಂಥ ಕೆಲಸಕ್ಕಾಗಿ ನೀವು ಇಬ್ಬರು ಕೂಡ ಅಸೆಂಬಲ್ ಆಗಿದ್ದೀವಿ ಅಲ್ವಾ? ಸೊ ಬಂದರೆ ಖಂಡಿತ ಇದ್ರ ಕಾನ್ಸೆಪ್ಟ್ ಏನು ಅಂತ ನೋಡ್ಕೊಂಡು ಬರೋಣ, ಆಯಿತಾ? ಬನ್ನಿ ನೋಡೇ ಬಿಡುವ. ಹಾಗೆ ಲೈಕ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ವಾಚ್ ಮಾಡ್ತೀರಿ ಅಂತ ಗೊತ್ತಿದೆ. ಬನ್ನಿ ನೋಡೋಣ. ಬೇಸಿಕ್ ಕಾನ್ಸೆಪ್ಟ್ ಆಫ್ interjection for beginners. As I told in the previous videos also, my videos directly connected to for beginners. ಯಾಕೆ ಯಾವಾಗಲೂ ಬಿಗಿನರ್ಸ್ಗೆ ಒತ್ತು ಕೊಡ್ತೀನಿ ಅಂದರೆ, ಬಿಗಿನರ್ಸ್ಗೆ ಬಿಗಿನಿಂಗ್ ಸ್ಟೇಜಲ್ಲಿ ಒಳ್ಳೆ ಕಾನ್ಸೆಪ್ಟನ್ನು ವೆಲ್ ಬಿಗನ್ ಈಸ್ ಹಾಫ್ ಡನ್ ಅಂತ ಯಾರೋ ಹಿಂದೆ ನಮ್ಮ ಹಿರಿಯರು ಹೇಳಿರ್ತಕ್ಕಂಥ ಪ್ರಾವರ್ತ್ ಪ್ರಕಾರ ಎಲ್ಲ ಕೆಲಸ ಕೂಡ ಅಚ್ಚುಕಟ್ಟಾಗ್ತವೆ. ಸೊ ನೋಡ್ಬೋದು ನೋಡಿ, ಔಟ್ ಆಫ್ 8 ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ 7 ವೀಡಿಯೋಸ್ ಈಗ ಆಲ್ರೆಡಿ ಮಾಡಿದ್ದೀವಿ. ಸೊ ಇದು ಲಾಸ್ಟ್ ಮೋಸ್ಟ್ ಇಂಪಾರ್ಟೆಂಟ್. ಇದು ಬೇಕಾ? ಎಸ್ ಬೇಕು. ಯಾಕೆ ಬೇಕು ಅಂದರೆ, ಉಳಿದಂಥ ಎಲ್ಲ 7 ಪಾರ್ಟ್ಸ್ ಆಫ್ ಸ್ಪೀಚ್ ಏನಿದೆಯೋ ಅವೆಲ್ಲವೂ ನಾರ್ಮಲ್ ಆಗಿ ಬಳಸ್ತೀವಿ. ಇವನ್ನ ನಾರ್ಮಲ್ ಆಗಂತೂ ಅಲ್ಲ, ಸಡನ್ನಾಗಿ ನಮ್ಮ ಎಮೋಷನ್ಸನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಬಳಸುವಂಥವಾಗಿವೆ. ಇವೇ ನಿಜವಾದ ನಮ್ಮ ಸ್ಟೇಟ್ ಆಫ್ ಮೈಂಡನ್ನು ಹೇಳುವಂತಹ ಪರಿಸ್ಥಿತಿಯ ನಿಜವಾದ ಪ್ರಕ್ರಿಯೆಯನ್ನು, ಅದರ ಔಚಿತ್ಯವನ್ನು ಅರ್ಥ ಮಾಡಿಸಲು ಬಳಸುವಂಥ ವರ್ಡ್ಸ್ ಆಗಿದೆ. ಸೊ ಬನ್ನಿ ಹಂಗಾರೆ ನೋಡೋಣ. ಆನ್ ಇಂಟರ್ಜೆಕ್ಷನ್ ಈಸ್ ಎ ವರ್ಡ್ ಆರ್ ಸಮ್ಟೈಮ್ಸ್ ಫ್ರೇಸ್ ಕೂಡ ಆಗಿರ್ತದೆ. ಶೋಸ್ ಸಡನ್ ಫೀಲಿಂಗ್ಸ್, ಎಮೋಷನ್ಸ್ ಆರ್ ಸ್ಟೇಟ್ ಆಫ್ ಮೈಂಡ್ ಲೈಕ್ ಸರ್ಪ್ರೈಸ್, ಸ್ಯಾಡ್, ಆಂಗರ್, ಶಾಕ್, ಜಾಯ್, ವಿಕ್ಟರಿ, ವಂಡರ್, ಸ್ಯಾರೋ, ಪ್ಲೆಸರ್, ಲೈಕ್ ದಟ್. ಇನ್ನು ಸುಮಾರು ನಮ್ಮ ಎಮೋಷನ್ಸ್ ಮತ್ತು ಫೀಲಿಂಗ್ಸ್ ಇವೆ. ಅಂದರೆ ಏನು ಹೇಳುತ್ತೆ ಅಂದರೆ, ಇಂಟರ್ಜೆಕ್ಷನ್ ಅಂತಕ್ಕಂಥದ್ದು ಓನ್ಲಿ ಒನ್ ವರ್ಡ್ ಆಗಿರೋಲ್ಲ ನೋಡಿ. ಈ ರೀತಿ ಕಂಗ್ರ್ಯಾಚುಲೇಷನ್ಸ್, ಓ, ನೋ, ಹುರ್ರೇ, ಅಲಾಸ್, ಇವು ವರ್ಡ್ಸ್ ಅಷ್ಟೇ. ಕೆಲವೊಮ್ಮೆ ನೋಡಿ, ವಾಟ್ ಎ ಮಿರಾಕಲ್, ಥ್ಯಾಂಕ್ ಗಾಡ್, ಓ ಡಿಯರ್, ಓ ನೋ, ಈ ರೀತಿ ಎಕ್ಸ್ಪ್ರೆಸ್ ಮಾಡುವಾಗ ಫ್ರೇಸ್ ಅಂತ ಕರಿತೀವಿ ನಾವು. ಏನು ಫ್ರೇಸ್ ಅಂದರೆ ಎ ಗ್ರೂಪ್ ಆಫ್ ವರ್ಡ್ಸ್ ಹ್ಯಾವಿಂಗ್ ಮೀನಿಂಗ್ ನಾಟ್ ಎ ಕಂಪ್ಲೀಟ್ ಸೆನ್ಸ್. ಅಂದರೆ ಗ್ರೂಪ್ ಆಫ್ ವರ್ಡ್ಸ್ ಲೈಕ್ ಸೆಂಟೆನ್ಸ್, ಬಟ್ ಒಂದು ಕಂಪ್ಲೀಟ್ ಐಡಿಯಾ ಇರಲ್ಲ. ಅಂಥದ್ದನ್ನು ಕೂಡ ನಾವು ಇಲ್ಲಿ ಇಂಟರ್ಜೆಕ್ಷನ್ ಆಗಿ ಬಳಸುವಂತಹ ಪ್ರಮೇಯಗಳುಂಟು. ಹಾಗಾಗಿ ಹೇಳುವಾಗ ಇಂಟರ್ಜೆಕ್ಷನ್ ಈಸ್ ನಾಟ್ ಓನ್ಲಿ ಎ ವರ್ಡ್ ಬಟ್ ಆಲ್ಸೋ ಫ್ರೇಸ್ ಸಮ್ಟೈಮ್ಸ್. ಇದು ಏನು ಮಾಡ್ತದೆ ಇಂಟರ್ಜೆಕ್ಷನ್ನು, ಏನಕ್ಕಾಗಿ ಬಳಸ್ತೀವಿ ಅಂದರೆ, ಯಾವುದೇ ಒಂದು ಸೆಂಟೆನ್ಸಲ್ಲಿ ನೋಡಿ, ಎಕ್ಸಾಂಪಲ್, ಕಂಗ್ರ್ಯಾಚುಲೇಷನ್ಸ್ ಯು ಹ್ಯಾವ್ ಸೆಲೆಕ್ಟೆಡ್. ಪರ್ಟಿಕ್ಯುಲರ್ಲಿ ಇನ್ ದಿಸ್ ಸೆಂಟೆನ್ಸ್ ಏನು ಹೇಳ್ತದೆ, ಸಡನ್ನಾಗಿ ನಮ್ಮ ಫೀಲಿಂಗ್ಸ್ ಆದಂತಹ, ಅಂದರೆ ನಮ್ಮ ಭಾವನೆಗಳಾದಂತಹ ಎಮೋಷನ್ಸ್ ಸ್ಟೇಟ್, ಮನಸ್ಸಿನ ಸ್ಥಿತಿ, ಯಾವ್ಯಾವ ಸ್ಥಿತಿಗಳು ಅಂತಂದರೆ ಸರ್ಪ್ರೈಸ್ ಆಶ್ಚರ್ಯ, ಸ್ಯಾಡ್ ದುಃಖ, ಆ್ಯಂಗರ್ ಕೋಪ, ಮತ್ತು ಶಾಕ್ ಈಗ, ಜಾಯ್ ಅಂದರೆ ಆನಂದ, ವಿಕ್ಟ್ರಿ ಅಂದ್ರೆ ಜಯ, ಗೆಲುವು, ಹಾಗೆ ವಂಡರ್ ಅಪ್ಪ ಅದ್ಭುತ, ಸಾರು ದುಃಖ ಯಾವಾಗಲೂ ಕೂಡ ಕೀರಲು ಆರ್ತನಾದ, ಪ್ಲೆಸರ್ ಆಹ್ಲಾದತೆಯನ್ನು, ಅಂದರೆ ಈ ಎಲ್ಲ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೋಸ್ಕರ ಬಳಸುವಂಥ ವರ್ಡ್ಸನ್ನೇ ನಾವು ಇಂಟರ್ಜೆಕ್ಷನ್ಸ್ ಅಂತ ಕರಿತೀವಿ. ಸೊ ಕನ್ನಡದಲ್ಲಿ ಭಾವಸೂಚಕಾವ್ಯಯಗಳು ಅಂತ ಕರಿತೀವಿ. ಸಹಜವಾಗಿ ಆಶ್ಚರ್ಯಸೂಚಕ ಚಿಹ್ನೆ ಅಂದ್ಬಿಡ್ತಾರೆ. ಆಶ್ಚರ್ಯ ಅನ್ನೋದು ಒಂದು ಇದರಲ್ಲಿ, ನಾವು ಜನರಲ್ ಆಗಿ ಭಾವಸೂಚಕಾವ್ಯಯ ಅಂತ ಕರೀಬೇಕು. ಯಾಕಂದರೆ ಆಶ್ಚರ್ಯ ಅನ್ನೋದು ಈ ದುಃಖ, ದುಮ್ಮಾನ, ದುಗುಡ,
ಅದ್ಭುತ, ಆನಂದ ಇವುಗಳಲ್ಲಿ ಒಂದಾಗಿದೆ. ಹಾಗಾಗಿ ನಾವು ಭಾವಸೂಚಕ ವೇಯ ಅಂತ ಕರಿಬೇಕು ಹೊರತು ಸುಮ್ಮನೆ ಆಶ್ಚರ್ಯ ಸೂಚಕ ಚಿಹ್ನೆ, ಆಶ್ಚರ್ಯ ಸೂಚಕ ವಾಕ್ಯ ಅಂತ ಅನ್ಬಾರ್ದು. ಇನ್ನು ಮುಂದಾದರೂ ಸ್ವಲ್ಪ ಅದನ್ನು ಬದಲಾಯಿಸ್ಕೊಳ್ಳೋಣ. ಇಲ್ಲಿ ಬಳಸಬೇಕಾದಂಥ 2 ಚಿಹ್ನೆಗಳಂದರೆ, ಒಂದು ಈಗಾಗಲೇ ಹೇಳಿದಾಗೆ ಭಾವಸೂಚಕ ಚಿಹ್ನೆ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಎಕ್ಸ್ಕ್ಲೈಮೇಟರಿ ಸಿಂಬಲ್ ಏನಂತ, ಎಕ್ಸ್ಕ್ಲೈಮೇಟರಿ ಸಿಂಬಲ್ ಅಂತ ಕರಿತೀವಿ. ಜೊತೆಗೆ ಈಗ ಒಮ್ಮೊಮ್ಮೆ ಕ್ವಶನ್ ಮಾರ್ಕನ್ನು ಕೂಡ ಬಳಸ್ತೀವಿ. ಜೊತೆಗೆ ಕಾಮ, ಕನ್ನಡದಲ್ಲಿ ಅಲ್ಪ ವಿರಾಮ ಅಂತ ಕರಿತೀವಿ, ಕಾಮ, ಇವುಗಳನ್ನು ಬಳಸ್ತೀವಿ. ಇವು ನೀಡೆಡ್ ಥಿಂಗ್ಸ್, ಎಲ್ಲಿ ಇಂಟರ್ಜೆಕ್ಷನ್ಸನ್ನು ನಾವು ಬಳಕೆ ಮಾಡುವ ಸಂದರ್ಭದಲ್ಲಿ. ಸೊ ವಿತ್ ಎಕ್ಸಾಂಪಲ್ಸ್ ನೋಡ್ಕೊಂಡು ಹೋದರೆ ಮತ್ತಷ್ಟು ಮನದಟ್ಟ ಆಗುತ್ತೆ ಅನ್ನೋದು ಗೊತ್ತಿರೋ ವಿಚಾರ. ಕಂಗ್ರ್ಯಾಚುಲೇಷನ್ಸ್, ಯು ಹ್ಯಾವ್ ಸೆಲೆಕ್ಟೆಡ್. ಎಲ್ಲೋ ನೀವು ಅಪ್ಲಿಕೇಶನ್ ಹಾಕಿರ್ತೀರಿ, ಎಲ್ಲೋ ಅಥವಾ ಪಾರ್ಟಿಸಿಪೇಟ್ ಮಾಡಿರ್ತೀರಿ, ಅಲ್ಲಿ ನೀವು ನಿಮಗೆ ಗೊತ್ತಿರೋಲ್ಲ ಸೆಲೆಕ್ಟ್ ಆಗ್ತೀನೋ ಇಲ್ವೋ. ಆವಾಗ ಜಡ್ಜಿಗಳು ಅಥವಾ ಯಾರು ಡಿಸಿಷನ್ ಮೇಕರ್ಸ್ ಬಂದ್ಬಿಟ್ಟು ನಿಮ್ಮ ಗೆಲುವನ್ನು ಅಥವಾ ನಿಮ್ಮ ಸೆಲೆಕ್ಷನ್ನ ಎಕ್ಸ್ಪ್ರೆಸ್ ಮಾಡುವಾಗ ನೋಡಿ, ಕಂಗ್ರ್ಯಾಚುಲೇಷನ್ಸ್ ಯು ಹ್ಯಾವ್ ಸೆಲೆಕ್ಟೆಡ್, ನಿಮ್ಗೆ ಕಂಗ್ರ್ಯಾಚುಲೇಟ್ ಮಾಡ್ತಾರೆ. ಆದರೆ ಆವಾಗ ನಿಮಗೆ ಆಶ್ಚರ್ಯ ಉಂಟಾಗುತ್ತೆ. ಇಲ್ಲಿ ವರ್ಡ್ ಆಗಿ ಬಳಕೆಯಾಗಿದೆ. ಮತ್ತಿಲ್ಲಿ ಓಹ್ ವಿ ಲಾಸ್ಟ್ ಹಿಮ್, ಅಯ್ಯೋ ನಾವು ಕಳ್ಕೊಂಡ್ಬಿಟ್ವ ಅವನ್ನ, ಅಂತ ಒಳ್ಳೆಯವನು ತೀರೋದ್ನ ಹೊರಟೋದ್ನ, ಏನಾದರೂ ಬ್ಯಾಡ್ ಇನ್ಸಿಡೆಂಟ್ ನಡೆದಾಗ. ಇಲ್ಲಿ ನೋ ಯು ಕಾಂಟ್ ಗೋ, ನೋ ಯು ಕಾಂಟ್ ಗೋ, ಇಲ್ಲ ನೀನು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ದಿಢೀ ಅಂತಲೇ ಹೇಳುವಂಥದ್ದು. ಯು ಡಿಡ್ ಇಟ್, ಒರ್ರೇ ನೀನು ಮಾಡಿಬಿಟ್ಟೆ, ನೀನು ಆಗಲ್ಲ ಅಂದ್ಕೊಂಡಿಲ್ಲ, ಗೆದ್ದಾಯಿತು, ಒರ್ರೇ. ನಾವು ನಮ್ಮ ಫೀಲಿಂಗನ್ನು ಎಕ್ಸ್ಪ್ರೆಸ್ ಮಾಡುವಂಥದ್ದು. ಹಾಗೆ ದಟ್ ಅಲಾಸ್ ವಾಸ್ ದ ಎಂಡ್ ಆಫ್ ಸ್ಟೋರಿ. ಆ ಕಥೆಯ ಎಂಡಿಂಗ್ ಏನಿತ್ತು, ಅಲಾಸ್ ದುಃಖದಿಂದ ಕೂಡಿತ್ತು. ಅಲಾಸ್ ಅಂದರೆ ದುಃಖದಿಂದ ಅಥವಾ ಕೆಟ್ಟತನದಿಂದ ಕೂಡಿತ್ತು, ದುಗುಡದಿಂದ ಕೂಡಿತ್ತು ಅಂತ ಹೇಳಿಗೆ ಬಳಸುವಂಥದ್ದು. ಹಾಗೆ ವಾಟ್ ಎ ಮಿರಾಕಲ್, ಏನು ಮಿರಾಕಲ್, ಏನು ಅದ್ಭುತ ಮಾಡಿಬಿಟ್ಟ, ಏನು ಮ್ಯಾಜಿಕ್ ಮಾಡಿಬಿಟ್ಟೆ ಅಲ್ಲಿ. ಥ್ಯಾಂಕ್ ಗಾಡ್, ಹೋಗ್ಬೇಕಾದ್ರೆ ಏನೋ ಕ್ರೌಡ್ ಇತ್ತು, ಅಲ್ಲಿಂದ ತಪ್ಪಿಸ್ಕೊಂಡು ಬರೋದು ಹೇಗೆ ಅಂತಿದ್ದ. ಸದ್ಯ ಯಾರೋ ನಮ್ಮನ್ನೇನು ಮಾಡಲಿಲ್ಲ. ಥ್ಯಾಂಕ್ ಗಾಡ್, ಒಂದು ಧೈರ್ಯನೇ ಹಾವು ಬಂದ್ಬಿಟ್ಟಿತ್ತು ಮನೆಗೆ. ಥ್ಯಾಂಕ್ ಗಾಡ್, ಏನೂ ಮಾಡಲಿಲ್ಲ ನಮ್ಮನ್ನು, ಈ ರೀತಿ ಹೇಳೋದು. ಓ ಡಿಯರ್, ಮಕ್ಕಳು ಅಥವಾ ಬೇಕಾದವರು ಏನೋ ಆಟ ಆಡಿಸ್ತಿರ್ತಾರೆ, ಅಥವಾ ಅವ್ರನ್ನ ನಾವು ಕಂಡಾಗ ಆನಂದ ವ್ಯಕ್ತಪಡಿಸೋದು, ಅವ್ರನ್ನ ನಾವೇನಾದ್ರೂ ಸ್ವಲ್ಪ ನಮ್ಮ ಕಡೆಗೆ ಎಳ್ಕೋಬೇಕು, ಅವ್ರನ್ನ ಮೋಟಿವೇಟ್ ಮಾಡಬೇಕು ಅಂದಾಗ ತುಂಬ ಮುದ್ದು ಮಾಡಿ ಮಾತಾಡಿಸುವಂಥ ಸಂದರ್ಭ. ಓ ಡಿಯರ್, ಕೊನೆಗೆ ಓ ನೋ, ಇದಂತೂ ಸಾಧ್ಯನೇ ಇಲ್ಲ. ಈ ರೀತಿ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಬಳಸುವಂಥ ವರ್ಡ್ಸ್ ಆಗಿರ್ತವೆ. ಸೊ ಸೆಂಟೆನ್ಸಲ್ಲಿ ಈ ರೀತಿ ಈ ಪ್ರಯೋಗಗಳನ್ನು ಮಾಡಲಾಗ್ತದೆ. ಇನ್ನು ಯಾವುದ್ಯಾವುದನ್ನು ಇದಲ್ಲದೆ ಇನ್ನು ಯಾವ ವರ್ಡ್ಸನ್ನು ಅಥವಾ ಪ್ರೇಸಸ್ಸನ್ನು ನಾವು ಇಂಟರ್ಜೆಕ್ಷನ್ನಲ್ಲಿ ಬಳಸ್ತೀವಿ ಅನ್ನೋದನ್ನು ಇನ್ನೊಂದಷ್ಟು ಉದಾಹರಣೆ ಕೊಟ್ಟಿದ್ದೇವೆ. ಸಮ್ ಮೋರ್ ಇಂಟರ್ಜೆಕ್ಷನ್ಸ್ ಆರ್, ಇನ್ಯಾವುದ್ಯಾವುದು ಅಂತಂದರೆ ಹುರ್ರಾ ಅಥವಾ ಹುರ್ರೇ, ಇದು ಕೂಡ ಹ್ಯಾಪಿನೆಸ್ಸನ್ನು ತೋರಿಸ್ಕೊಳ್ಳಿಕ್ಕೆ, ಪ್ಲೆಸರನ್ನು ತೋರಿಸುವಂಥದ್ದು. ಬಿಂಗೋ ಅಂದರೆ ನಾನು ಗೆದ್ದು ಬಿಟ್ಟೆ, ವಿಕ್ಟರಿಯನ್ನು ತೋರಿಸುವಂಥದ್ದು. ರಿಯಲಿ, ರಿಯಲಿ ಎರಡು ಮೀನಿಂಗ್. ಒಂದು ಕನ್ಫರ್ಮೇಷನ್ ಮಾಡ್ಕೊಳ್ಳೋಕ್ಕೆ, ರಿಯಲಿ ಒಂದು ಅಂದರೆ ಕ್ಲಾರಿಟಿ ತಗೊಳ್ಳಿಕ್ಕೆ ನಾವು ಎಸ್ ಆರ್ ನೋ ಟೈಪ್ ಕ್ವಶನ್ನಲ್ಲಿ ಬಳಸುವ ಪ್ರಮೇಯದಲ್ಲಿ ಕೂಡ ಇದು ಬರ್ತದೆ. ಆಮೇಲೆ ಮೈ ಗುಡ್ನೆಸ್, ಇದು ನನ್ನ ಸುಕೃತ, ನನ್ನ ಪುಣ್ಯ ಅಂತ ನಾವು ಬಳಸುವಂಥ ಸಂದರ್ಭ. ಕೊನೆಗೆ ಥ್ಯಾಂಕ್ಸ್ ಅಲಾಟ್, ನಾನು ನಿಮ್ಗೆ ಹೇಳುವಂಥದ್ದು. ಯಾಕೆ ಹೇಳಿ, ಥ್ಯಾಂಕ್ಸ್ ಅಲಾಟ್. ಇಷ್ಟೊತ್ತು ಕೂತು ನೋಡಿದ್ರಲ್ಲ, ನಿಮಗೆ ಥ್ಯಾಂಕ್ಸ್ ಅಲಾಟ್, ಅನಂತ ಧನ್ಯವಾದಗಳು. ಇದು ಕೂಡ ಒನ್ ಆಫ್ ದ ಇಂಟರ್ಜೆಕ್ಷನ್ಸ್. ನೋಡಿ, ಇದು ಮುಂದೆ ಎಲ್ಲಿ ಎಕ್ಸ್ಕ್ಲಮೇಟರಿ ಸಿಂಬಲ್ ಇರ್ತದೋ ಅಲ್ಲಿ, ಅಥವಾ ಕ್ವಶನ್ ಮಾರ್ಕ್ ಬಂದರೂ ಕೂಡ ನಾವು ಅಲ್ಲಿ ಇನ್ವರ್ಟೆಡ್ ಕಾಮ, ಡಬಲ್ ಇನ್ವರ್ಟೆಡ್ ಕಾಮ ಹಾಕಿ ಬಳಸ್ತಾರೆ ಸಹಜವಾಗಿ ಎಲ್ಲ ಕಡೆ. ನಾನು ಇಲ್ಲಿ ಅದನ್ನೇ ಎಲ್ಲವೂ ಅದೇ ಎಕ್ಸಾಂಪಲ್ಸ್ ತಗೊಂಡಿರೋದ್ರಿಂದ ಪರ್ಟಿಕ್ಯುಲರ್ ಆಗಿ ತೋರಿಸಿಲ್ಲ. ಸೊ ಇಷ್ಟೆಲ್ಲವೂ ಕೂಡ ಇಂಟರ್ಜೆಕ್ಷನ್ಸ್ಗೆ ನಮ್ಮ ಮನವರಿಕೆ ಮಾಡ್ಕೊಳ್ಳಿಕ್ಕೆ ಕೊಡ್ತಕ್ಕಂಥ ಉದಾಹರಣೆಗಳಾಗಿವೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ, ಆ್ಯಸ್ ಯೂಸ್ವಲಿ ಐ ಟೋಲ್ಡ್ ಅಟ್ ದ ಎಂಡ್, ಏನಲ್ಲಿ ಆ್ಯಕ್ಷನ್ ಟೇಕರ್ ಆಗಲಿಲ್ಲ ಅಂದರೆ ಅನರ್ಥವಾಗ್ತದೆ. ಆ್ಯಕ್ಷನ್ ನಂದಾಯಿತು, ಈಗ ನೀವು ಮಾಡಬೇಕು. ಏನು ಆ್ಯಕ್ಷನ್ ಮಾಡಬೇಕು? ಫಸ್ಟ್ ಆಫ್ ಆಲ್ ಇಂಥದ್ದೇ ಅನೇಕ ಸೆಂಟೆನ್ಸಸ್ಗಳನ್ನ ನೀವು ದಿನನಿತ್ಯ ಬಳಕೆಯಲ್ಲಿ ತರಬೇಕು. ಅಂದರೆ ಡೈಲಿ ಒಂದು ಇಂಗ್ಲೀಷ್ ಸೆಂಟೆನ್ಸನ್ನು ನಾನು ಕ್ರಿಯೇಟ್ ಮಾಡ್ತೀನಿ ಓನ್ ಆಗಿ, ಮಿನಿಮಮ್ ಒಂದು ಸೆಂಟೆನ್ಸನ್ನು ಅನ್ನುವಂಥದ್ದು ಮೈಂಡ್ಸೆಟ್ ನೀವು ಮಾಡಿಕೊಂಡ್ರೆ, ಅದರಲ್ಲಿ ಒಂದೇ ಒಂದು ಸೆಂಟೆನ್ಸ್ ಅಂದರೆ ಎಂಟೈರ್ 8 ಪಾರ್ಟ್ಸ್ ಆಫ್ ಸ್ಪೀಚಲ್ಲ, ಒಂದೊಂದು ಪಾರ್ಟ್ ಆಫ್ ಸ್ಪೀಚಲ್ಲೂ ಕೂಡ ನೌನ್ಗೊಂದು, ಪ್ರನೌನ್ಗೊಂದು, ವರ್ಬ್ಗೊಂದು, ಅಡ್ವರ್ಬ್ಗೊಂದು, ಈ ರೀತಿ ಪ್ರತಿನಿತ್ಯ 7 ರಿಂದ 8 ಅಥವಾ 10 ಸೆಂಟೆನ್ಸ್ಗಳನ್ನ ಮಾಡ್ತಾ ಹೋದರೆ ಖಂಡಿತ
ಕೆಲವೇ ತಿಂಗಳುಗಳಲ್ಲಿ ನಿಮಗೆ ಇಂಗ್ಲೀಷ್ ಬಂದೇ ಬರುತ್ತೆ. ಇದು ನನ್ನ ವಿಶ್ವಾಸ ನಿಮಗೆ. ಹಾಗಾಗಿ ಒಂದು ಕೆಲಸವನ್ನು ಮಾಡ್ತೀರಿ, ಜೊತೆಗೆ ನನ್ನ ಈ ವಿಡಿಯೋಗಳನ್ನು ಕೂಡ ಹೆಚ್ಚು ಹೆಚ್ಚು ಶೇರ್ ಮಾಡ್ತಾ, ಫಸ್ಟ್ ಆಫ್ ಆಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ, ಫಾಲೋ ಮಾಡ್ತಾ, ವಾಚ್ ಮಾಡ್ತಾ ಇದ್ದರೆ ಮತ್ತಷ್ಟು ಮೊದಲಷ್ಟು ವಿಡಿಯೋಗಳನ್ನು ನಾನು ನಿಮಗೆ ಕೊಡಲಿಕ್ಕೆ ಇನ್ಸ್ಪಿರೇಷನ್ ನನಗೂ ಸಿಗುತ್ತೆ. ನಾನು ಮಾಡಿದಂಥ ಎಲ್ಲ ಕಂಟೆಂಟ್ ನಿಮ್ಮಲ್ಲಿ ಇನ್ಸ್ಟಾಲೇಷನ್ ಆಗ್ತದೆ. ಸೊ ಈ ಇನ್ಸ್ಟಾಲೇಷನ್ ಎರಡು ಕೂಡ ಒಟ್ಟಿಗೆ ಸಾಕ್ತಾ ಇರಲಿ ಅಂತ ಹೇಳ್ತಾ, ಥ್ಯಾಂಕ್ ಯು, ಬಾಯ್, ಕೀಪ್ ಲರ್ನಿಂಗ್ till our next video. Bye.